ಚೀಫ್ ಮಿನಿಸ್ಟರ್ ಅವರು ಕಾಂಗ್ರೆಸ್ ಪಕ್ಷದ ವತಿಯಿಂದ ಮುಖ್ಯಮಂತ್ರಿಗಳಾಗಿದ್ದಾರೆ. ಪಕ್ಷದ ಮುಖ್ಯಮಂತ್ರಿ ಈಗಾಗಲೇ ಅವರು ಸಹ ಹೇಳಿಕೆ ಕೊಟ್ಟಿದ್ದಾರೆ. ಭೇಟಿ ಮಾಡಿ ಮೈಸೂರು ವಿಚಾರದಲ್ಲಿ ಸಾರ್ವಜನಿಕ ಸಭೆ ಇದೆ, ಅಲ್ಲಿಗೆ ಬರಬೇಕು ಅಂತ ಹೇಳಿ ಅವ್ರ ಆಫೀಸಿಂದ ಮೊದಲು ಸಹ ಹೇಳಿದರು. ಅದನ್ನು ರಾತ್ರಿ ದೃಢೀಕರಿಸಿದ್ರು ಅಷ್ಟೇ. ಕಳೆದ ಒಂದು ವರ್ಷಗಳಿಂದ ನಾವು ಮುಖಾಮುಖಿಯಾದಾಗಲೂ ಒಂದಷ್ಟು ಚರ್ಚೆಗಳಾಗ್ತಿರಲಿಲ್ಲ ನಾರ್ಮಲ್ ನೋಡಿದಾಗ. ಸೊ ನಿನ್ನೆ ಆ ಒಂದು ಎಲ್ಲ ಸಾಮರಸ್ಯ ಮಾತುಕತೆ ಕಳೆದ ಒಂದು ವರ್ಷದ ಪ್ರಶ್ನೆ ಅಲ್ಲ. ಪ್ರಜಾಪ್ರಭುತ್ವದಲ್ಲಿ ಮತಭೇದ ಇರುತ್ತೆ, ಮನಭೇದ ಎಲ್ಲೂ ಇರೋದಿಲ್ಲ. ನಾವು ಭಾರತೀಯ ಜನತಾ ಪಾರ್ಟಿ ಪಕ್ಷ ಅಲ್ಲ ಅಥವಾ ಜನತಾ ಪಕ್ಷ ಅಲ್ಲ. ನಮ್ಮಲ್ಲಿ ಮತಭೇದಗಳಿರುತ್ತೆ, ಮನಭೇದ ಎಲ್ಲೂ ಇರೋದಿಲ್ಲ. ನಾಳೆ ಜನಾಂದೋಲನ ಸಮಾವೇಶದಲ್ಲಿ ಮೈಸೂರಲ್ಲಿ ಭಾಗವಹಿಸ್ತೀವಿ. ಹಾಂ, ಮೈಸೂರಲ್ಲಿ ಬರಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಮೈಸೂರಿಗೆ ಹೋಗಿ ಭಾಗವಹಿಸ್ತೇನೆ. ಈಗಲೂ ಕೂಡ ಪಾದಯಾತ್ರೆ ಮೂಲಕ ರಾಜೀನಾಮೆಗೆ ಒತ್ತಾಯನ ಮುಂದುವರಿಸಿದೆ ಬಿಜೆಪಿ ಜೆಡಿಎಸ್. ಅವ್ರದ್ದು ಕೂಡ ನಾಡಿದ್ದು ಮೈಸೂರು ತಲುಪುತ್ತೆ. ಸೊ ಅನಿವಾರ್ಯತೆ ಇದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳ ರಾಜೀನಾಮೆ ಅಥವಾ ಅಲ್ಲ, ವಿರೋಧ ಪಕ್ಷದ ಪಕ್ಷವಾಗಿ ಅವರು ಹೇಳ್ತಾ ಇದ್ದಾರೆ. ಅದಕ್ಕೆಲ್ಲ ಉತ್ತರವನ್ನು ನಾವು ಮೈಸೂರಲ್ಲಿ ನಾಳೆ ನಡೀತಕ್ಕಂಥ ಸಾರ್ವಜನಿಕ ಸಭೆಯಲ್ಲಿ ಕೊಡ್ತೀವಿ. ಅವರು ಈಗಾಗಲೇ ಸುಮಾರು ಒಂದು ವಾರ ಕಳೀತು, ಒಂದು ವಾರದಿಂದ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಅವ್ರು ಏನೇನು ಹೇಳಿದ್ದಾರೆ ಅದಕ್ಕೆಲ್ಲವೂ ಸಹ ಉತ್ತರವನ್ನು ಮೈಸೂರಲ್ಲಿ ನಾಳೆ ನಡೀತಕ್ಕಂಥ ಸಾರ್ವಜನಿಕ ಸಭೆಯಲ್ಲಿ ಎಲ್ಲರೂ ಸಹ ಉತ್ತರ ಕೊಡ್ತಾರೆ. ಆಯಿತಾ? ಥ್ಯಾಂಕ್ ಯು. ಹೈಕಮಾಂಡ್ ನಾಯಕರು ಬಂದು ಏನಾದರೂ ಬದಲಾವಣೆಗಳಿದಾವೆ ಸರ್ ಕಾಂಗ್ರೆಸ್ ಪಕ್ಷದಲ್ಲಿ? ಹೈಕಮಾಂಡ್ ನಾಯಕರು ಅದು ರಾಜಕೀಯ ಬೆಳವಣಿಗೆಗಳಾದಾಗ ಹೈಕಮಾಂಡ್ ನಾಯಕರು ಬರ್ತಾರೆ. AICCಯಿಂದ ಬಂದು ಕೆಲವು ನಿರ್ದೇಶಗಳನ್ನು ಕೊಟ್ಟು ಹೋಗಿರ್ತಾರೆ ಅಂತ ನನ್ನ ಭಾವನೆ. ನಾನು ಸುಮಾರು ವರ್ಷದಿಂದ AICCನಲ್ಲಿ ಕೆಲಸ ಮಾಡಿರೋದ್ರಿಂದ ಸಾಧ್ಯತೆಗಳಿದೆ. ಸರ್, ನೀವು ಕೂಡ ದೆಹಲಿಗೆ ಹೋಗಿದ್ರಿ, 4-5 ದಿವಸ ಅಲ್ಲಿ ಏನು ವರಿಷ್ಠರನ್ನ ಏನಾದರೂ ಭೇಟಿ ಆಗಿದ್ರೆ ಅಥವಾ ಏನಾದರೂ ಮಾತುಕತೆ ರಾಜ್ಯದ ಬೆಳವಣಿಗೆಗಳ ಬಗ್ಗೆ? ಡೆಲ್ಲಿ ನಾನು ಪ್ರತಿ 20 ದಿವಸ ಒಂದು ತಿಂಗಳಿಗೆ 2 ಸಲ ಭೇಟಿ ಮಾಡ್ತಾನೆ ಇರ್ತೀನಿ. ಸ್ನೇಹಿತರನ್ನ ಭೇಟಿ ಮಾಡ್ತಾನೆ ಇರ್ತೀನಿ. ಥ್ಯಾಂಕ್ ಯು. ಸರ್, ಈಗ ಈ ಪ್ರಾಸಿಕ್ಯೂಷನ್ ಸಿಎಂ ವಿಚಾರವಾಗಿ ಮತ್ತೆ ಎರಡನೇ ನೋಟಿಸ್ ಕೊಡೋದಕ್ಕೂ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಅದಕ್ಕೆಲ್ಲ ಉತ್ತರ ಮೈಸೂರಲ್ಲಿ ಕೊಡೋಣ. ಯಾಕಂದರೆ ಈಗ ಊಹಾಪೋಹಗಳು, ರಾಜ್ಯಪಾಲರ ನಮ್ಮ ನಡೆ ಏನು, ಮುನ್ನಡೆ ಏನು, ಇವೆಲ್ಲ ಬರ್ತಾ ಇರುತ್ತೆ ಸಾರ್ವಜನಿಕ ಕ್ಷೇತ್ರದಲ್ಲಿ. ಎಲ್ಲದಕ್ಕೂ ಸಹ ಉತ್ತರವನ್ನು ನಾಳೆ ನಡೀತಕ್ಕಂಥ ಸಭೆಯಲ್ಲಿ ಕೊಡ್ತೇವೆ. ಸರ್, ಸರ್ಕಾರದ ವಿರುದ್ಧ BJP JDS ಸರ್ಕಾರ ಪತನಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಏನಾದರೂ ಪ್ರಯತ್ನಗಳು ಮಾಡ್ತಾರೆ? ಅಲ್ಲ, ಯಾವುದೇ ಒಂದು ವಿರೋಧ ಪಕ್ಷದ ಪಕ್ಷ ಇದ್ದರೆ ಅವರು ಸರ್ಕಾರಕ್ಕೆ ಮಸಿ ಕೆಟ್ಟಿಸಿ ತರಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತಾರೆ. ಸರ್ಕಾರವನ್ನು ಕೆಡುವುದು ಬಿಡೋದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ಜನಸಾಮಾನ್ಯರು ಭಾರತೀಯ ಜನತಾ ಪಾರ್ಟಿಯವ್ರ ಮೇಲೆ ಬೇಸರ ಮಾಡಿಕೊಂಡು ಅವರು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭ. ಆದ್ದರಿಂದ ಅವ್ರ ಬಗ್ಗೆ ನಾವೇನು ಹೇಳಲಿಕ್ಕಾಗಲ್ಲ. ಸರ್, ಒಂದು ಕಡೆ ಪಾದಯಾತ್ರೆ ಇದೆ, ಮಗದೊಂದು ಕಡೆ ದೇವೇಗೌಡರು ಕೂಡ ಅಲ್ಲಿ ಅಮಿತ್ ಶಾ ಅವ್ರನ್ನೆಲ್ಲ ಭೇಟಿ ಆಗಿದ್ದಾರೆ. ಸೊ ಇನ್ನೊಂದು ಕಡೆ ರಾಜಭವನ ದುರ್ಬಳಕೆ ಆಗ್ತಿದೆ ಅನ್ನೋ ಇವೆಲ್ಲ ಬೆಳವಣಿಗೆಗಳಲ್ಲಿ ಈಗ ಸನ್ಮಾನ್ಯ ದೇವೇಗೌಡರಾಗಲಿ ಅಥವಾ ವಿರೋಧ ಪಕ್ಷದ ನಾಯಕರು ಅವರೇನು ಸನ್ಯಾಸಿಗಳೇನಲ್ಲ. ರಾಜಕಾರಣ ಮಾಡುವಾಗ ರಾಜಕಾರಣ ಮಾಡ್ತಾರೆ. ಅವ್ರು ರಾಜಕಾರಣ ಅವ್ರು ಮಾಡ್ತಾರೆ. ನಾವು ಕಾಂಗ್ರೆಸ್ ಪಕ್ಷದವರು ಯಾವತ್ತೂ ಸಹ ಸನ್ಯಾಸಿ ಅಂತ ಹೇಳ್ಕೊಂಡವರಲ್ಲ. ನಾವು ರಾಜಕಾರಣ ನಮ್ಮದು ಮಾಡ್ತೇವೆ. ಥ್ಯಾಂಕ್ ಯು. ನಮಸ್ಕಾರ. ಕುಮಾರಸ್ವಾಮಿ ಅವರ ವಿರುದ್ಧನೂ ಪ್ರಾಸಿಕ್ಯೂಷನ್ಗೆ ಕೊಡಬೇಕು ಅಂತ ಕಳೆದ ವರ್ಷ ಲೋಕಾಯುಕ್ತರು ಒಂದು ರಾಜ್ಯಪಾಲರಿಗೆ ಅನುಮತಿಯನ್ನು ಕೇಳಿದ್ರು. ಇದುವರೆಗೂ ಕುಮಾರಸ್ವಾಮಿ ವಿರುದ್ಧ ಕೊಟ್ಟಿಲ್ಲ. ಅದಕ್ಕೆಲ್ಲ ಉತ್ತರ ಅಲ್ಲಿ ಕೊಡೋಣ ಮೈಸೂರಲ್ಲಿ ನಾಳೆ. ಅವ್ರು ಏನೇನು ಮಾತಾಡಿದ್ದಾರೆ ಅದನ್ನೆಲ್ಲ ಕ್ರೋಢೀಕರಿಸಿ ಎಲ್ಲದಕ್ಕೂ ಉತ್ತರ ಕೊಡೋಣ ನಾಳೆ. ಅದಕ್ಕೋಸ್ಕರ ಸಭೆಯನ್ನು ಕರೆದಿದ್ದೀವಲ್ಲ. ಸರ್, ನೀವು ಹೇಳ್ತಾ ಇಡಿ CBI ಎಲ್ಲ ಬಿಜೆಪಿ ಕಾಂಗ್ರೆಸ್ ಅದನ್ನು ನಾವು ರಾಜಭವನ ಕೂಡ ಪ್ರಮುಖ ಕಾಂಗ್ರೆಸ್ ನಾಯಕರನ್ನು ಟಾರ್ಗೆಟ್ ಮಾಡಿದ್ದೀವಿ. ರಾಜಭವನದೇನು ಹೊಸದೇನಲ್ಲವಲ್ಲ. ಎಲ್ಲ ರಾಜಭವನ ಕೂಡ ಭಾರತೀಯ ಜನತಾ ಪಾರ್ಟಿಯ ಕಚೇರಿ ಆಗಿಬಿಟ್ಟಿದೆ.
ಇದೊಂದೇ ಅಲ್ಲ, ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜಭವನಗಳು ಕೂಡ ಭಾರತೀಯ ಜನತಾ ಪಾರ್ಟಿ ಕಚೇರಿಯಾಗಿದೆ. ಸರ್, ಟಿ.ಜೆ. ಅಬ್ರಾಹಂ ಮೇಲೆ ಬಹಳಷ್ಟೊಂದು ಬ್ಲ್ಯಾಕ್ ಮೇಲ್ ಕೇಸುಗಳು ಕೂಡ ಇದೆ. ಆತ ಕೊಟ್ಟಿದ್ದ ಕಂಪ್ಲೇಂಟ್ ರಾಜ್ಯಪಾಲ ಅಷ್ಟು ಗಂಭೀರವಾಗಿ ತೆಗೆದುಕೊಳ್ತಾರೆ. ಆದರೆ ಲೋಕಾಯುಕ್ತ ಅವರು ಕುಮಾರಸ್ವಾಮಿ ಮೇಲೆ ಕೊಟ್ಟಿರ್ತಕ್ಕಂಥ ಪ್ರಾಸಿಕ್ಯೂಷನ್ ವಿಚಾರವಾಗಿ ಆ ಒಂದು ಪತ್ರಕ್ಕೆ ಬೆಲೆನೇ ಕೊಟ್ಟಿಲ್ವಲ್ಲ ಸರ್? ಈಗ ನಾವು ಸಂವಿಧಾನದ ಚೌಕಟ್ಟಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಮತ್ತು IPC ಕೂಡ ಇದೆ, ಇಂಡಿಯನ್ ಪೆನಲ್ ಕೋಡು. ಯಾರಾದರೂ ಕಂಪ್ಲೇಂಟ್ ಮಾಡಿದಾಗ ಅದನ್ನು ತೆಗೆದುಕೊಳ್ಳೋದು ಬಿಡೋದು ಆ ಅಧಿಕಾರಿಗಳಿಗೆ ಅಥವಾ ಆ ಸ್ಥಾನದಲ್ಲಿ ಇರೋರಿಗೆ ಬಿಟ್ಟಿರ್ತಕ್ಕಂಥದ್ದು, ನಿರ್ಣಯ ಅವ್ರದ್ದು. ಚೀಫ್ ಮಿನಿಸ್ಟರ್ ಅವರು ಕಾಂಗ್ರೆಸ್ ಪಕ್ಷದ ವತಿಯಿಂದ ಮುಖ್ಯಮಂತ್ರಿಗಳಾಗಿದ್ದಾರೆ. ಪಕ್ಷದ ಮುಖ್ಯಮಂತ್ರಿ ಈಗಾಗಲೇ ಅವರು ಸಹ ಹೇಳಿಕೆ ಕೊಟ್ಟಿದ್ದಾರೆ. ಭೇಟಿ ಮಾಡಿ ಮೈಸೂರು ವಿಚಾರದಲ್ಲಿ ಸಾರ್ವಜನಿಕ ಸಭೆ ಇದೆ, ಅಲ್ಲಿಗೆ ಬರಬೇಕು ಅಂತ ಹೇಳಿ ಅವ್ರ ಆಫೀಸಿಂದ ಮೊದಲು ಸಹ ಹೇಳಿದರು. ಅದನ್ನು ರಾತ್ರಿ ದೃಢೀಕರಿಸಿದ್ರು ಅಷ್ಟೇ. ಕಳೆದ 1 ವರ್ಷಗಳಿಂದ ನಾವು ಮುಖಾಮುಖಿ ಆದಾಗಲೂ ಒಂದಷ್ಟು ಚರ್ಚೆಗಳಾಗ್ತಿರಲಿಲ್ಲ ನಾರ್ಮಲ್ ನೋಡಿದಾಗ. ಸೊ ನಿನ್ನೆ ಆ ಒಂದು ಎಲ್ಲ ಸಾಮರಸ್ಯ ಮಾತುಕತೆ ಕಳೆದ 1 ವರ್ಷದ ಪ್ರಶ್ನೆ ಅಲ್ಲ. ಪ್ರಜಾಪ್ರಭುತ್ವದಲ್ಲಿ ಮತಭೇದ ಇರುತ್ತೆ, ಮನಭೇದ ಎಲ್ಲೂ ಇರೋದಿಲ್ಲ. ನಾವು ಭಾರತೀಯ ಜನತಾ ಪಾರ್ಟಿ ಪಕ್ಷ ಅಲ್ಲ ಅಥವಾ ಜನತಾ ಪಕ್ಷ ಅಲ್ಲ. ನಮ್ಮಲ್ಲಿ ಮತಭೇದಗಳಿರುತ್ತೆ, ಮನಭೇದ ಎಲ್ಲೂ ಇರೋದಿಲ್ಲ. ನಾಳೆ ಜನಾಂದೋಲನ ಸಮಾವೇಶದಲ್ಲಿ ಮೈಸೂರಲ್ಲಿ ಭಾಗವಹಿಸ್ತೀವಿ. ಹಾಂ, ಮೈಸೂರಲ್ಲಿ ಬರಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಮೈಸೂರಿಗೆ ಹೋಗಿ ಭಾಗವಹಿಸ್ತೇನೆ. ಈಗಲೂ ಕೂಡ ಪಾದಯಾತ್ರೆ ಮೂಲಕ ರಾಜೀನಾಮೆಗೆ ಒತ್ತಾಯನ ಮುಂದುವರಿಸಿದೆ ಬಿಜೆಪಿ JDS. ಅವ್ರದ್ದು ಕೂಡ ನಾಡಿದ್ದು ಮೈಸೂರು ತಲುಪುತ್ತೆ. ಸೊ ಅನಿವಾರ್ಯತೆ ಇದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳ ರಾಜೀನಾಮೆ ಅಥವಾ ಅಲ್ಲ, ವಿರೋಧ ಪಕ್ಷವಾಗಿ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆಲ್ಲ ಉತ್ತರವನ್ನು ನಾವು ಮೈಸೂರಲ್ಲಿ ನಾಳೆ ನಡೀತಕ್ಕಂಥ ಸಾರ್ವಜನಿಕ ಸಭೆಯಲ್ಲಿ ಕೊಡ್ತೀವಿ. ಅವರು ಈಗಾಗಲೇ ಸುಮಾರು 1 ವಾರ ಕಳೀತು, 1 ವಾರದಿಂದ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಅವ್ರು ಏನೇನು ಹೇಳಿದ್ದಾರೆ ಅದಕ್ಕೆಲ್ಲವೂ ಸಹ ಉತ್ತರವನ್ನು ಮೈಸೂರಲ್ಲಿ ನಾಳೆ ನಡೀತಕ್ಕಂಥ ಸಾರ್ವಜನಿಕ ಸಭೆಯಲ್ಲಿ ಎಲ್ಲರೂ ಸಹ ಉತ್ತರ ಕೊಡ್ತಾರೆ. ಆಯಿತಾ? ಥ್ಯಾಂಕ್ ಯು. ಹೈಕಮಾಂಡ್ ನಾಯಕರು ಬಂದು ಏನಾದರೂ ಬದಲಾವಣೆಗಳಿದಾವ ಸರ್ ಕಾಂಗ್ರೆಸ್ ಪಕ್ಷದಲ್ಲಿ? ಹೈಕಮಾಂಡ್ ನಾಯಕರು ಅದು ರಾಜಕೀಯ ಬೆಳವಣಿಗೆಗಳಾದಾಗ ಹೈಕಮಾಂಡ್ ನಾಯಕರು ಬರ್ತಾರೆ. AICCಯಿಂದ ಬಂದು ಕೆಲವು ನಿರ್ದೇಶಗಳನ್ನು ಕೊಟ್ಟು ಹೋಗಿರ್ತಾರೆ ಅಂತ ನನ್ನ ಭಾವನೆ. ನಾನು ಸುಮಾರು ವರ್ಷದಿಂದ AICCನಲ್ಲಿ ಕೆಲಸ ಮಾಡಿರೋದ್ರಿಂದ ಸಾಧ್ಯತೆಗಳಿದೆ. ಸರ್, ನೀವು ಕೂಡ ದೆಹಲಿಗೆ ಹೋಗಿದ್ರಿ, 4-5 ದಿವಸ ಅಲ್ಲಿ ಏನು ವರಿಷ್ಠರನ್ನ ಏನಾದರೂ ಭೇಟಿ ಆಗಿದ್ರೆ ಅಥವಾ ಏನಾದರೂ ಮಾತುಕತೆ ರಾಜ್ಯದ ಬೆಳವಣಿಗೆಗಳ ಬಗ್ಗೆ? ಡೆಲ್ಲಿ ನಾನು ಪ್ರತಿ 20 ದಿವಸ 1 ತಿಂಗಳಿಗೆ 2 ಸಲ ಭೇಟಿ ಮಾಡ್ತಾನೆ ಇರ್ತೀನಿ. ಸ್ನೇಹಿತರನ್ನ ಭೇಟಿ ಮಾಡ್ತಾನೆ ಇರ್ತೀನಿ. ಥ್ಯಾಂಕ್ ಯು. ಸರ್, ಈಗ ಈ ಪ್ರಾಸಿಕ್ಯೂಷನ್ ಸಿಎಂ ವಿಚಾರವಾಗಿ ಮತ್ತೆ 2ನೇ ನೋಟಿಸ್ ಕೊಡೋದಕ್ಕೂ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಅದಕ್ಕೆಲ್ಲ ಉತ್ತರ ಮೈಸೂರಲ್ಲಿ ಕೊಡೋಣ. ಯಾಕಂದರೆ ಈಗ ಊಹಾಪೋಹಗಳು, ರಾಜ್ಯಪಾಲರ ನಮ್ಮ ನಡೆ ಏನು, ಮುನ್ನಡೆ ಏನು, ಇವೆಲ್ಲ ಬರ್ತಾ ಇರುತ್ತೆ ಸಾರ್ವಜನಿಕ ಕ್ಷೇತ್ರದಲ್ಲಿ. ಎಲ್ಲದಕ್ಕೂ ಸಹ ಉತ್ತರವನ್ನು ನಾಳೆ ನಡೀತಕ್ಕಂಥ ಸಭೆಯಲ್ಲಿ ಕೊಡ್ತೇವೆ. ಸರ್, ಸರ್ಕಾರದ ವಿರುದ್ಧ BJP JDS ಸರ್ಕಾರ ಪತನಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಏನಾದರೂ ಪ್ರಯತ್ನಗಳು ಮಾಡ್ತಾರೆ? ಅಲ್ಲ, ಯಾವುದೇ ಒಂದು ವಿರೋಧ ಪಕ್ಷದ ಪಕ್ಷ ಇದ್ದರೆ ಅವರು ಸರ್ಕಾರಕ್ಕೆ ಮಸಿ ಕೆಟ್ಟಿಸಿ ತರಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತಾರೆ. ಸರ್ಕಾರವನ್ನು ಕೆಡುವುದು ಬಿಡೋದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ಜನಸಾಮಾನ್ಯರು ಭಾರತೀಯ ಜನತಾ ಪಾರ್ಟಿಯವ್ರ ಮೇಲೆ ಬೇಸರ ಮಾಡಿಕೊಂಡು ಅವರು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭ. ಆದ್ದರಿಂದ ಅವ್ರ ಬಗ್ಗೆ ನಾವೇನು ಹೇಳಲಿಕ್ಕಾಗಲ್ಲ.